ಶಿವಮೊಗ್ಗದಲ್ಲಿ ಅವಾರ್ಡ್ ಫಂಕ್ಷನಲ್ಲಿ 4 ಅವಾರ್ಡ್ ತಗೊಂಡು ಆ ರೋಟ್ರಿ ಅನ್ನೋದು ಪರಿಚಯ ಆಗಿದ್ದು ಅತಿ ಹೆಚ್ಚು ನನ್ನ ಅವಧಿನಲ್ಲೇ 2013-14 ಸೊ 29 12/2023 ಪ್ರತಿ ವರ್ಷವೂ ಕೂಡ ಕುವೆಂಪು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ ವತಿಯಿಂದ ಇಟ್ಕೊಳ್ತೀವಿ. 16ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಒಂದು ಟೀಮನ್ನು ನೀವು ನನಗೆ ಅನ್ಎಕ್ಸ್ಪೆಕ್ಟೆಡ್ಗೆ ನನ್ನ ಮಗನ ಕೇಳಿದೆ ಸರ್ ನನ್ನ ಮಗನ ಹೋಗಿ ಬರ್ತೀನಿ ಕಣಪ್ಪ ಅಂತ. ತಕ್ಷಣನೇ ಅವರು 65,000 ರೂಪಾಯಿ ದುಡ್ಡು ಹಾಕ್ತಾ ಪೇಪರಲ್ಲಿ ಬಂದಿರುವಂಥದ್ದು RB ಪುಟ್ಟೇಗೌಡ ಅವರಿಗೆ ಸಂಗೀತ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ. ಇದು ಬಂದಿದ್ದು ಯಾವಾಗ ಸರ್? ಈಗ ರೋಟ್ರಿನಲ್ಲಿ ನಿಮ್ಮನ್ನ ಡೈರೆಕ್ಟ್ ಕಾರ್ಯದರ್ಶಿ ಮಾಡಿಬಿಟ್ರು, ಆಯ್ತಾ? ಆದರೆ ನಿಮಗೆ ರೋಟ್ರಿ ಜೊತೆಗೆ ನಿಕಟ ಸಂಪರ್ಕ ಇದ್ದಿದ್ದು ನಿಮಗೆ ಈ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಇದ್ದ ದಿನದಿಂದ ಇತ್ತಾ, ಇಲ್ಲ ಅಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಬಿಟ್ಟ ಮೇಲೆ ಏನಾದ್ರು ಬಂದಿತ್ತ? ಇಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದು ಅವ್ರದ್ದು ಸೇರಿಸಿ ಅವರು ಕೆಲವೆಲ್ಲ ಆಕ್ಟಿವ್ ಆಗಿ ಮಾಡ್ತಿರ್ಲಿಲ್ಲ. ಜೊತೆಗೆ ಪೇಪರ್ ಮಾಧ್ಯಮಗಳಲ್ಲಿ ಪ್ರಚಾರ ಬರ್ತಿರ್ಲಿಲ್ಲ. ಯಾಕೆ ನಾನು ಮಾಧ್ಯಮ ಸ್ನೇಹಿತರು ಎಲ್ಲ ಕೂಡ ನನ್ನ ಹತ್ರ ಚೆನ್ನಾಗಿರೋದ್ರಿಂದ ನಾನು ಏನೇ ಕಾರ್ಯಕ್ರಮ ಆದರೂ ಕೂಡ ಮಾಧ್ಯಮಗಳಿಗೆ ಒಂದು ಫೋಟೋ ಕಳಿಸೋದು, ಅಲ್ಲಿ ಏನೇನು ಕಾರ್ಯಕ್ರಮ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಪ್ರೆಸೆಂಟ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಅಂತ ಇದ್ದಾರೆ, ನಮ್ಮ ಹಿರಿಯರೊಬ್ಬರು ರಾಧಾಕೃಷ್ಣ ಅಂತ ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಕಳಿಸಿವೆ ಫೋಟೋಸು ಇವೆಲ್ಲ ಕಳಿಸಿವೆ. ಅವೆಲ್ಲರೂ ಕೂಡ ನಮ್ಮ ಪತ್ರಿಕೆಯಲ್ಲಿ ನಾವು ಹೆಚ್ಚು ಪ್ರಚಾರ ಆಗೋದಕ್ಕೆ ಅವರು ಪ್ರಚಾರವನ್ನು ಕೊಡ್ತಾ ಬಂದರು. ಈ ರೋಟ್ರಿ ಸಂಸ್ಥೆಯಲ್ಲಿ ಒಂದು 4 ಅವಾರ್ಡ್ ತಗೊಂಡೆ ನಾನು. ಯಾವ್ದು ಸರ್ ಅದು ಅವಾರ್ಡು ಡಿಸೀಸ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಅನ್ನೋ ವಿಚಾರದಲ್ಲಿ. ಅದು ಹೆಚ್ಚಿಗೆ ಡಿಸೀಸ್ ಬಗ್ಗೆ ನಾನು ಎಲ್ಲ ಗ್ರಾಮಗಳಲ್ಲೂ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲ ಫೈಲು ಬಿಲ್ಡಪ್ ಮಾಡಬೇಕು. ಆವಾಗ ನಮಗೆ ಆ ಫೈಲ್ ನೋಡೇ ಅವರು ಮಾರ್ಕ್ಸ್ ಕೊಡ್ತಿದ್ದು, ಸುಮ್ಮನೆ ಕೊಡ್ದಿಲ್ಲ. ದಾಖಲಾತಿ ಇಲ್ದಲೇ ರೋಟ್ರಿ ಸಿಸ್ಟಮಲ್ಲಿ ಅದು ಇಲ್ವೇ ಇಲ್ಲ, ದಾಖಲೆ ಮೇಂಟೈನ್ ಮಾಡಬೇಕು. ಆ ಉದ್ದೇಶಕ್ಕೆ ಶಿವಮೊಗ್ಗದಲ್ಲಿ ದಾಖಲೆ ನೀವು ಮೇಂಟೈನ್ ಮಾಡಿದ್ರು ಅದನ್ನ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ರೋಟ್ರಿ ನನ್ನ ಅವಧಿಯಲ್ಲಿ ಎಲ್ಲ ಮುಗೀತು. 4 ಅವಾರ್ಡು ಶಿವಮೊಗ್ಗದಲ್ಲಿ ಅವಾರ್ಡ್ ಫಂಕ್ಷನಲ್ಲಿ 4 ಅವಾರ್ಡ್ ತಗೊಂಡು ಆ ರೋಟ್ರಿ ಅನ್ನೋದು ಪರಿಚಯ ಆಗಿದ್ದು ಅತಿ ಹೆಚ್ಚು ನನ್ನ ಅವಧಿನಲ್ಲೇ 2013-14. ಈಗ ರೋಟರಿ ಬಿಟ್ಟರೆ ಅದು ಒಂದು ಸಮಾಜ ಸೇವೆ ಮಾಡೋದಕ್ಕೆ ಅಂತಲೇ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ ಅನ್ನೋದು ಬಹಳಷ್ಟು ಎಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ ಬಹಳಷ್ಟು ಸ್ಕೂಲ್ಸ್ನ ನಡೆಸುತ್ತೆ, ಬಹಳಷ್ಟು ಸ್ಕೂಲ್ಸಿಗೆ ವ್ಯವಸ್ಥೆಗಳನ್ನ ಅಂದ್ರೆ ಈ ಮೂಲಭೂತ ಸೌಕರ್ಯ ಇಲ್ದಿದ್ದಾಗ ಅದನ್ನ ಮಾಡಿಕೊಟ್ಟಿರುತ್ತೆ. ಅದು ನಮ್ಮ ಬೆಂಗಳೂರುಗಳಲ್ಲೂ ಕೂಡ ಆಗಿದೆ ಬಹಳಷ್ಟು ಕಡೆ ನಾವು ನೋಡಿದಾಗ. ರೋಟರಿ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಅಂತ ಯಾರು ಕರೆಯಲ್ಲ, ಅದನ್ನ ಬಹಳಷ್ಟು ಸ್ಕೂಲ್ಗಳನ್ನ ರೋಟರಿ ಸ್ಕೂಲ್ ಅಂತ ಕರೀತಾರೆ. ಸೊ ಈ ತರ ಇದ್ದಾಗ ನನಗೆ ಇರೋದು ಇನ್ನು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು, ಅದು ಇನ್ನೊಂದು ಮುಖ್ಯವಾಗಿ ನನಗೆ ತಾಲೂಕು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಅದು ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆ. ಆ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ನಮ್ಮ ಡಾಕ್ಟರ್ KC ಮರಿಯಪ್ಪನವರು ಪ್ರಾರಂಭ ಮಾಡಿದ್ರು ಇಲ್ಲಿ ಹೊಳೆನರಸೀಪುರದಲ್ಲಿ. ಅವರು ಅಧ್ಯಕ್ಷ ಸ್ಥಾನ ಆದಾಗ ನನಗೆ ನೇರವಾಗಿ ಪುಟ್ಟಗೌಡ ನನಗೆ ಭಾಳ ಸಹಾಯ ಮಾಡಿ ನೀವು ಕಾರ್ಯದರ್ಶಿಯಾಗಿ ಇರಿ ಅಂತ ಹೇಳಿ ಆ ರೆಡ್ ಕ್ರಾಸ್ ಚಟುವಟಿಕೆಗಳಲ್ಲಿ ಇನ್ನೂ ತುಂಬ ಇನ್ವಾಲ್ವ್ ಆಗ್ಬಿಟ್ಟೆ. ಈಗ ನನಗೊಂದು ಗೊತ್ತಾಗಿಲ್ಲ, ಈಗ ರೋಟ್ರಿಯಲ್ಲಿ ಕಾರ್ಯದರ್ಶಿ ಆಗಿದ್ರಿ, ಪ್ಲಸ್ ಇದರಲ್ಲಿ ಒಂದು ಮತ್ತೆ ರೆಡ್ ಕ್ರಾಸ್ ಸಂಸ್ಥೆಯಲ್ಲೂ ಕೂಡ ನೀವು ಒಂದು ಪೊಸಿಷನ್ ಸಿಗುತ್ತೆ ನಿಮಗೆ. ಕಾರ್ಯದರ್ಶಿಯಾಗಿ 9 ವರ್ಷ ಮಾಡಿದೆ. ಯಾಕೆಂದ್ರೆ ಅವರು ಸೀನಿಯರು, ಡಾಕ್ಟರ್ ನಿವೃತ್ತ ಪ್ರಾಂಶುಪಾಲರು. ಅವ್ರಿಗೆ ಪೂರಕವಾಗಿ ಈಗ ನಾನು ರೋಟರಿಲಿ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ಇತ್ತು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು. ಅದಾದ ನಂತರ ನಮ್ಮ ಡಾಕ್ಟರ್ KC ಮರಿಯಪ್ಪನವರಿಗೆ ಪೂರಕವಾಗಿ ಎಲ್ಲ, ಅದರಲ್ಲಿ ಮುಖ್ಯವಾಗಿ ನಾವು ರಕ್ತದಾನ ಶಿಬಿರಗಳನ್ನು ಮಾಡವು, ಜೊತೆಗೆ ಕಣ್ಣಿನ ಕ್ಯಾಂಪ್ಗಳು, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಒಂದು ಕ್ಯಾಂಪ್ಗಳನ್ನು ಮಾಡವು. ನನಗೆ ಅತಿ ಹೆಚ್ಚು ನಾನು ಕ್ಯಾಂಪ್ಗಳಲ್ಲಿ ಇನ್ವಾಲ್ವ್ ಆಗಿದ್ದು ಅಂದರೆ ಕೊಯಮತ್ತೂರು ಅರವಿಂದ ಕಣ್ಣ ಆಸ್ಪತ್ರೆ ಸಹಯೋಗದಿಂದ. ಅದು ಇಲ್ಲೆಲ್ಲೋ ಇದ್ದಂಗಿತ್ತು, ನೋಡ್ತಾ ಇದ್ದೀನಿ ಸರ್ ಅದನ್ನೇ. ಕೊಯಮತ್ತೂರ್ದು ಇಲ್ಲೆಲ್ಲೋ ನೋಡುವಂಗೆ ಇದೆ ಸರ್, ಇದೆ ಈ ಬುಕ್ಕಲ್ಲಿ. ಹೇಳಿ ಸರ್, ಕೊಯಮತ್ತೂರಿನಲ್ಲಿ ಇದೆ ಇದು ಅರವಿಂದ ಐ ಹಾಸ್ಪಿಟ್ಲಲ್ಲಿ ನಾನು ಏನು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ, ಪ್ರತಿಯೊಂದು ಕೂಡ ಉಚಿತವಾಗಿ 3 ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದೀನಿ. 3 ಬಸ್ಸು, 2 ಬಸ್ಸಲ್ಲಿ ಅಲ್ಲಿ ಎಲ್ಲಿ ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ, ಪಡುಲಿಪ್ಪೆ, ಮೂಡ್ಲಿಪ್ಪೆ, ಅಲ್ಲಿ ಎಲ್ಲಿ ಆರ್ಗನೈಸ್ ಮಾಡ್ತೀವಿ ಅಲ್ಲಿಗೆ KSRTC ಅವರ ಡಿಪೋ ಮ್ಯಾನೇಜರ್ ಅನುಮತಿ ತಗೊಂಡು ಡೈರೆಕ್ಟಾಗಿ ಬಸ್ಸನ್ನು ಅಲ್ಲಿಗೆ ಕಳಿಸಿ, ಅವರೇನು ಎಕ್ಸ್ಟ್ರಾ ತಗೊಳ್ತಿರಲಿಲ್ಲ, ಬರೀ ಬಸ್ ಚಾರ್ಜ್ ತಗೊಳ್ತಿದ್ದು. ನೇರವಾಗಿ ಮೈಸೂರಿಗೆ ಕರ್ಕೊಂಡೋಗಿ ಬಿಡೋರು 90 ಜನ. ಅಲ್ಲಿ ತಮಿಳುನಾಡಿಂದ ಅಲ್ಲಿ ಸರ್ಕಾರಿ ಬಸ್ಸು ಬಂದು ಅಲ್ಲಿ ನಿಂತ್ಕೊಳ್ಳವು.
ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ರಾತ್ರಿ 12 ಗಂಟೆಗೆ ಹೋಗೋ, ಇಲ್ಲಿ 2 ಗಂಟೆಗೆ ಬಿಟ್ಟರೆ ರಾತ್ರಿ 12 ಗಂಟೆಗೆ ಕೊಯಮತ್ತೂರು ಅರವಿಂದ ಕಣ್ಣಾಸ್ಪತ್ರೆಗೆ ಹೋಗಿ ಇಲ್ಲೆಲ್ಲ ಚೆಕ್ ಮಾಡಿ ಕೈಗೆಲ್ಲ ಯಾವ ಕಣ್ಣಿಗೆ ಆಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೊರ ಬಂದಿದೆ ಅಂತ ಕೈಗೆಲ್ಲ ಟ್ಯಾಗ್ ಹಾಕೋರು. ಅಲ್ಲಿಗೆ ಹೋದ ನಂತರ ಸರ್ ಎಷ್ಟು ಸುಸಜ್ಜಿತವಾದ ಆಸ್ಪತ್ರೆ ಅಂದರೆ ಬಹಳ ಅದ್ಭುತವಾಗಿ ಅಲ್ಲಿ ಕಣ್ಣಿನ ತೊಂದರೆನ ಅಲ್ಲಿ ಮಾಡಿಸ್ಕೊಂಬಂದವ್ರು ಇದುವರೆಗೂ ಯಾರಿಗೂ ತೊಂದರೆ ಆಗಿಲ್ಲ ನೋಡಿ. ಅಲ್ಲಿ ಒಂದು ಸ್ಪಾನ್ಸರ್ ಡೇ ಅಂತ ಮಾಡ್ತಾರೆ, ಅಲ್ಲಿ ಸ್ಪಾನ್ಸರ್ ಡೇ ಅಂತ ವರ್ಷದಲ್ಲಿ ಜನವರಿಲಿ ಮಾಡ್ತಾರೆ. ಅಲ್ಲಿ ಸ್ಪಾನ್ಸರ್ ಡೇನಲ್ಲಿ ನಾನು ಏನು ಕರ್ಕೊಂಡು ಹೋಗಿದ್ದೆ, ಇಲ್ಲಿ ನನ್ನದು ಎಲ್ಲ ದಾಖಲಾತಿಗಳನ್ನು ಪ್ರೆಸೆಂಟ್ ಮಾಡಿ ಒಂದು ನೋಡ್ತಿದ್ದೆ. ಕ್ಯಾಂಪ್ ಡೇಟು 2016 ಇದು 16 and 17 ಇದೆ. ಹೊಳೆ ನರಸೀಪುರ ಅಂಡ್ ಅರಕಲಗೂಡು ಎರಡು ಸೇರಿ ಮಾಡೋದಾ ಸರ್? ಎಲ್ಲ ಇಲ್ಲಿ ಏನೇನು ನಡೆದಿದೆ ಕ್ಯಾಂಪ್ಗಳಲ್ಲಿ ಆರ್ಗನೈಸು ಕೆಲವೊಂದೊಂದು ಬಿಟ್ಟು ನಮ್ಮಲ್ಲಿ ಟೋಟಲ್ ಸರ್ಜರಿ 678 ಆಗಿದೆ. ಅದಕ್ಕೆ ಉಚಿತವಾಗಿ ನಮ್ಮ ಕಡೆಯಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕಡೆಯಿಂದ 2 ವರ್ಷದ ಮಾತ್ರ 678. ಕೊರೋನಾ ಬಂದ್ಮೇಲೆ ನಿಂತೋಯ್ತು. ಕೊರೋನಾ ಬಂದ್ಮೇಲೆ 1591 ಆಗಿದೆ. ಹೌದೌದು. ಆ ಪೀರಿಯಡಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ 1 ರೂಪಾಯಿ ಯಾವುದೇ ಇಲ್ಲ. ಅದನ್ನ ನಾವಿಲ್ಲಿ ಏನ್ ಮಾಡೋವು ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮನವೊಲಿಸೋದು, PDO ಮನವೊಲಿಸೋದು. ಸರ್ ಕ್ಯಾಂಪ್ ಇದ್ದಾಗ ಅವ್ರಿಗೆ ಏನಾರ ಫುಡ್ ಪ್ಯಾಕೆಟ್ ವ್ಯವಸ್ಥೆ ಮಾಡಿ ಅನ್ನೋದು, ನೀರಿನ ವ್ಯವಸ್ಥೆ ಮಾಡಿ ಅನ್ನೋದು. ಬಸ್ಸನ್ನ ಅವರು ಕೊಯಮತ್ತೂರಿನವರು ಅವರ ಚಾರ್ಜಲ್ಲಿ ಕರ್ಕೊಂಡು ಹೋಗೋರು. ಇಲ್ಲಿ ನಮ್ಮ ಕಡೆಯಿಂದ ಯಾವುದೇ ರೀತಿ 1 ರೂಪಾಯಿ ದುಡ್ಡು ಖರ್ಚಾಗ್ತಿರಲಿಲ್ಲ, ಇಲ್ಲಿಗೆ ಬಂದು ಆರ್ಗನೈಸ್ ಮಾಡೋರು. ಹಾಗೇನೆ ಸರ್, ಇವಾಗ ಇವತ್ತು ಬೆಳಿಗ್ಗೆ ನೀವೆಲ್ಲ ಯಾವ್ದೋ ಕಾಲೇಜಿಗೋ ಸ್ಕೂಲ್ಗೋ ಎಲ್ಲೋ ಹೋಗಿದ್ರಿ, ಅಲ್ಲಿ ಯಾರೋ ಕರೆದಿದ್ದಾರೆ, ಯಾವ್ದೋ ಫಂಕ್ಷನ್? 29 12 2023 ಪ್ರತಿ ವರ್ಷವೂ ಕೂಡ ಕುವೆಂಪು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ ವತಿಯಿಂದ ಇಟ್ಕೊಳ್ತೀವಿ. ಪ್ರತಿ ವರ್ಷ ಸಾಹಿತ್ಯ ಪರಿಷತ್ತಿಗೆ ನಾನು ಇನ್ನೂ ಬರಲಿಲ್ಲ. ಈಗ ನಾನು ಬರ್ತೀನಿ, ಈಗ ಕೇಳಿದ್ದೀನಿ ಅದೊಂದು ಇವತ್ತಿತ್ತು. ಪ್ರೊಫೆಸರ್ ಡಾಕ್ಟರ್ ಮಂಜುರಾಜನ್ ಅವರು ಕನ್ನಡ ಪ್ರಾಧ್ಯಾಪಕರು ಆರ್ಗನೈಸ್ ಮಾಡಿದ್ರು. ಅಲ್ಲಿ MA ವಿದ್ಯಾರ್ಥಿಗಳು, ಮಹಿಳಾ ಸರ್ಕಾರಿ ಮಹಿಳಾ ಹೊಳೆ ನರಸೀಪುರದಲ್ಲಿ ಅವರಿಗಾಗಿ ಅವರಿಗೆ ಕವಿಗೋಷ್ಠಿ, ವಿಚಾರಗೋಷ್ಠಿ ಮತ್ತು ಕವನ ವಾಚನ, ಆಮೇಲೆ ಕುವೆಂಪು ಅವರ ಬಗ್ಗೆ ಅವರ ಅನಿಸಿಕೆಗಳು, ಈ ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗಿದ್ದೆ. ಇವತ್ತು ಅವರಿಗೆಲ್ಲ ಬಹುಮಾನಗಳನ್ನು ಪುಸ್ತಕ ರೂಪದಲ್ಲಿ ಬಹುಮಾನಗಳನ್ನು ಕೊಟ್ಟು ಹುಡುಗರಿಗೆಲ್ಲ ಅದೊಂದು ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿ ಆಯ್ತು ಇವತ್ತು. ಓಕೆ, ನಾನು ಇಲ್ಲಿ ಈಗ ಇದನ್ನು ನೋಡ್ತಾ ಇದ್ದೆ. ಈಗ 67ನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಸಂಘ ಮಸ್ಕತ್ ಆಯ್ತಾ, ಹಾಗೇನೆ ಹೃದಯ ವಾಹಿನಿ ಕರ್ನಾಟಕ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 2022ರಲ್ಲಿ ಒಂದು ಓಮನ್ನಲ್ಲಿ ಮಸ್ಕತ್ನಲ್ಲಿ ನಡೆಯುತ್ತೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ, 16ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಒಂದು ಟೀಮ್ ಅನ್ನ ನೀವು ಹೋದ್ರಿ? ಇಲ್ಲ, ನನಗೆ ಇಲ್ಲಿ ಟೀಮ್ ಏನಾಯ್ತು ಅಂದ್ರೆ, ಇವರು ತುಂಬಾ ವರ್ಷದಿಂದಲೂ ಅಲ್ಲಿ ಒಂದು ನಮ್ಗೆ ನಾದಸ್ವರ ಪ್ರಸಾದ್ ಅವರು ಎಕ್ಸ್ಪರ್ಟ್, ಲಕ್ಷ್ಮೀ ಪ್ರಸಾದ್ ಎಕ್ಸ್ಪರ್ಟ್ ನಾದಸ್ವರ ವಾದಕರು. ಅವರು ಒಮ್ಮೆ ನನಗೆ ಹಂಗಂದ್ರು, ಸರ್ ಈ ತರ ಒಮ್ಮನ್ ದೇಶದಲ್ಲಿ ಮಸ್ಕತ್ನಲ್ಲಿ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನಾವುಗಳು ಹೊರಡೋಣ ಅಂತ ಇದ್ವಿ, ನೀವು ಬರ್ತೀರಾ ಅಂತ ಒಂದು ಮಾತು ಅಂದ್ರೆ ಅಷ್ಟೇನೆ. ನೀವು ಬಯೋಡೇಟಾ ಕಳ್ಸಿಕೊಡಕ್ಕೆ ಹೇಳಿದಾರೆ, ಕೇಳಿ. ಬಯೋಡೇಟಾನ ಮಂಜುನಾಥ್ ಸಾಗರ್ ಅಂತ ಇದ್ದಾರೆ, ಅವರು ಹೃದಯವಾಹಿನಿ ಸಂಸ್ಥೆ, ತುಂಬಾ ಜೆಂಟ್ಲ್ಮ್ಯಾನ್ ಸರ್. ಅವರು ಪ್ರತಿ ದೇಶದಲ್ಲೂ ಸುಮಾರು ನಾವು ಹೋಗಿದ್ದೆ 16ನೇ ದೇಶದ್ದು. ಅಲ್ಲಿ ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಅಲ್ಲಿ ಒಂದು ಸಂಸ್ಕೃತಿ ಸಮ್ಮೇಳನವನ್ನ ಮಾಡಿ ಅದ್ರ ಮೂಲಕ ಅನೇಕ ನಮ್ಮ ಕನ್ನಡಿಗರ ಅನೇಕ ಒಂದು ಅವ್ರ ಏನು ಪ್ರತಿಭೆ ಇರುತ್ತೆ ಅದನ್ನು ಹೊರತರುವಂಥ ಒಂದು ಕೆಲಸವನ್ನ ಮಂಜುನಾಥ್ ಸಾಗರ್ ಮಾಡ್ತಾ ಇದ್ದಾರೆ. ನನಗೆ ಅನ್ಎಕ್ಸ್ಪೆಕ್ಟೆಡ್ಗೆ ನನ್ನ ಮಗನ ಕೇಳಿದೆ, ಸರ್ ನನ್ನ ಮಗನ ಹೋಗಿ ಬರ್ತೀನಿ ಕಣಪ್ಪ ಅಂತ. ತಕ್ಷಣನೇ ಅವರು 65,000 ರೂಪಾಯಿ ದುಡ್ಡು ಹಾಕ್ತಾ ನನಗೆ ಅಲ್ಲೊಂದು ಅವಕಾಶ ಆಯಿತು. ಅಲ್ಲಿ ಹೋಗಿ ನಾನು ಆ ನಾದಸ್ವರ 2 ಡೋಲು, ನನ್ನೊಂದು ಫ್ಲೂಟು, ನಮ್ಮ ಜೊತೆಗೆ ಹೊನಗಟ್ಟಿ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಬೆಂಗಳೂರಲ್ಲಿದ್ದಾರೆ, ಅವರು ಕೂಡ ಜನಪದ ಗಾಯಕರು, ತಂಬೂರಿ ಜನಪದ ಗಾಯಕರು. ನಮ್ದೊಂದು ಟೀಮು ಒಂದು ದಿವಸ ಆಯಿತು. ಅಲ್ಲಿ ಪ್ರೇಕ್ಷಕರು ಸರ್ ನಿಜವಾಗಿ ನೋಡಬೇಕು, ಮಸ್ಕತ್ ದೇಶದಲ್ಲಿ 2,000 ಜನ ತುಂಬಿತ್ತು ಆ ಒಂದು ಏರ್ ಕಂಡೀಷನ್ಸು ಹಾಲ್ನಲ್ಲಿ. ಆ ಮಸ್ಕತ್ ರಾಜನು ಕೂಡ ಕಾರ್ಯಕ್ರಮಕ್ಕೆ ಬಂದರು, ಉಪೇಂದ್ರ ಅವರ ಉದ್ಘಾಟನೆ ಇತ್ತು. ಮಿಮಿಕ್ರಿ ಗೋಪಿ, ಇಲ್ಲಿಂದ ತುಂಬ ಜನ 35 ಜನ ಮೇಲೆ ಹೋಗಿದ್ದು. ಇನ್ನೊಬ್ರು ಗೋಸ್ವಾಮಿ ಅಂತ ಇದ್ದಾರೆ, ಜನಪದ ಗಾಯಕರು ಬೆಂಗಳೂರಿನವರು, ಅವ್ರ ನೇತೃತ್ವದಲ್ಲಿ ನಾವೆಲ್ಲವೂ ಕೂಡ ಅಲ್ಲಿ ಬಹಳ ಚೆನ್ನಾಗಿ ನಡೀತೀವಿ ಸರ್. ಆಮೇಲೆ ಹೀರೋಯಿನ್ ಶರಣ್ಯ ಅವರು, ಏಕೆಂದ್ರೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಸರ್, ಕಾರ್ಯಕ್ರಮನ ಜನಪದ ಸಂಭ್ರಮ ಕಾರ್ಯಕ್ರಮವನ್ನು ಆಮೇಲೆ ಬೇರೆ ಬೇರೆ ದೇಶದಲ್ಲಿ ನಮ್ಮ ಕನ್ನಡಿಗರು ಕನ್ನಡ ಸಂಘದ ಮುಖಾಂತರ
ಅಲ್ಲಿ ಪ್ರಸಾದ್ ಅಂತ ಕನ್ನಡ ಸಂಘದ ಅಧ್ಯಕ್ಷರು, ಅವರು ಬೇರೆ ಬೇರೆ ದೇಶದ ಕನ್ನಡ ಸಂಘದ ಅಧ್ಯಕ್ಷರನ್ನ ಅಲ್ಲಿಗೆ ಇನ್ವೈಟ್ ಮಾಡ್ತಾರೆ. ಸರ್, ಇವಾಗ ನಿಮ್ಮನ್ನ ಒಂದು ಕೇಳಬೇಕು. ಈಗ ನೀವು ಲಕ್ಷ್ಮೀ ಪ್ರಸಾದ್ ಅವರ ಬಗ್ಗೆ ಹೇಳ್ತಿದ್ರಿ, ಅವ್ರು ತುಂಬಾ ಚೆನ್ನಾಗಿ ನಾದಸ್ವರನ್ನು ನುಡಿಸ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ನೀವು ಹೋಗಿದ್ದು ಯಾವ್ದಕ್ಕೆ ಸರ್? ಹಾಗಾದ್ರೆ ಯಾಕೆಂದ್ರೆ ಸಂಗೀತ ನಿಮ್ಮಲ್ಲಿದ್ರು ನೀವು ಅವರನ್ನು ಹೇಳ್ತಿದ್ದೀರಿ, ಅವರು ತುಂಬಾ ಚೆನ್ನಾಗಿ ನುಡಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದರ ಜೊತೆಗೆ ನಿಮ್ಮಲ್ಲೂ ಒಂದು ಕಲೆ ಇದೆ. ಪ್ರತಿದಿನ ಸಂಗೀತವನ್ನ ಈ ಜಾಗದಲ್ಲೇ ನೀವು ಕೊಳಲನ್ನ ನುಡಿಸೋದನ್ನ ಇಲ್ಲಿ ಟ್ರೈನ್ ಅಂದ್ರೆ ಕಲಿತಾನೆ ಇರ್ತೀರಿ. ನೀವು ಪ್ರತಿದಿನ ಕಲಿತೀರಿ, ಪ್ರತಿದಿನ ಕಲಿಯೋದ್ರಲ್ಲೇ ಇರ್ತೀರಿ. ಆದ್ರೆ ಅದೇ ಜಾಗದಲ್ಲಿ ಕುತ್ಕೊಂಡು ಇವಾಗ ನಾವು ನಿಮ್ಮನ್ನ ಮಾತಾಡಿಸ್ತಿದೀವಿ. ಆದ್ರೆ ನೀವು ಹೋಗಿದ್ದು ಅಲ್ಲಿ ಕೊಳಲು ನುಡಿಸೋದಕ್ಕೆ ಅಂತಾನೆ. ಸರ್, ನನಗೆ ನಿಜವಾಗೂ ಹೇಳ್ತೀನಿ ಕೇಳಿ, ನನಗೆ ಶಾಸ್ತ್ರೀಯವಾಗಿ ಕೊಳಲನ್ನು ನುಡಿಸೋಕ್ ಬರಲ್ಲ. ಏಕೆಂದ್ರೆ ಅವರು ವಿದ್ವಾಂಸರು, ಅವರು ಶಾಸ್ತ್ರೀಯವಾಗಿ ಪಾಠ ಹೇಳ್ಕೊಡ್ತಾರೆ ಲಕ್ಷ್ಮೀ ಪ್ರಸಾದ್. ನನಗೆ ಸುಮ್ಮನೆ ಜನರಲ್ ಆಗಿ ನುಡಿಸಿ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಲಕ್ಷ್ಮೀ ಪ್ರಸಾದ್ ಮನೆಗೂ ಆಗಾಗ್ಗೆ ಮಧ್ಯೆ ಕೆಲವೆಲ್ಲ ಸ್ವರಗಳನ್ನು ಹೇಳಿಸ್ಕೊಂಡು ಇತ್ತೀಚೆಗೆ ಕೆಲವು ಹಾಡುಗಳನ್ನ ಕೆಲವೆಲ್ಲ ಆ ಕಾರ್ಯಕ್ರಮಗಳಿಗೆ ಹೋಗೋದು ಅಥವಾ ನಮ್ಮ ಗಣಪತಿ ಪೆಂಡಾಲ್ನಲ್ಲಿ ನುಡಿಸುವಂಥವು ಅವ್ರ ಹತ್ರನೇ ನಾನು ಹೇಳಿಸ್ಕೊಳ್ತೀನಿ ಸರ್. ನಾನು ನಿಜವಾಗೂ ಇಲ್ಲಿ ನೋಡ್ತಿದ್ದೆ ಪೇಪರ್ ಅಲ್ಲಿ ಬಂದಿರುವಂತದ್ದು, R.B. ಪುಟ್ಟೇಗೌಡ ಅವರಿಗೆ ಸಂಗೀತ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ. ಇದು ಬಂದಿದ್ದು ಯಾವಾಗ ಸರ್? ಸರ್, ನನಗೆ ಈ ಕೆಲವೆಲ್ಲ ಗೋಕಾಕ್ನಲ್ಲಿ ಒಂದು 10 ದಿವಸ ನನಗೆ ತರಬೇತಿ ಪಡೆಯೋಕೆ ಹೋದೆ. ಆನ್ಲೈನಲ್ಲಿ ಯಾವುದೋ ಒಂದು ಆ್ಯಡ್ ನೋಡಿ ಅಲ್ಲಿ ಜಾರಕಿಹೊಳಿ ಫೌಂಡೇಶನ್ಸ್ ಒಂದು ಸಂಸ್ಥೆ ಇದೆ. ಅದ್ಭುತವಾಗಿ ತರಬೇತಿಗಳನ್ನು ಕೊಡ್ತಾರೆ. ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ತರಬೇತಿ, ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಎಲ್ಲರಿಗೂ ಒಂದು ತರಬೇತಿ ಕೊಡ್ತಾರೆ. ಅಲ್ಲಿ ಸಂಗೀತಕ್ಕೆ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದರು. ಅಲ್ಲಿ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಆಡ್ ನೋಡ್ಬಿಟ್ಟು ಅಲ್ಲಿ ಹೋದೆ. 10 ದಿವಸ ಆಯಿತು. ಮತ್ತೆ ಇನ್ನೊಂದು 3 ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟರು ಸರ್. ಶಾಸ್ತ್ರೀಯವಾಗಿ ಹುಬ್ಳಿಯವರು ನಮ್ಮ ಗುರುಗಳು ತುಂಬ ಚೆನ್ನಾಗಿ ಪಾಠವನ್ನು ಹೇಳ್ಕೊಟ್ರು. ಆಮೇಲೆ ಅಪ್ಲೈ ಮಾಡಿದಾಗ ಇವರು ಯಾವುದು ನ್ಯಾಷನಲ್ ಯಾವುದು ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ, ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಅದು ಮೋಸ್ಟ್ಲಿ ಹುಬ್ಳಿಲಿ ನಡೆದಿದ್ದು. ಅದು ಆಕ್ಚುಲಿ ಇದು ನಡೆದಿದ್ದು ಅದು ಈ ವರ್ಷದಲ್ಲೇ ಅದು ಸಿಕ್ಕಿರೋದು. ಅದು ಹುಬ್ಳಿ ನಡೀತು. ಅದನ್ನ ನೋಡ್ಕೊಂಡು ಮತ್ತೆ ನಾವು ಯಾರೋ ಕಾಲ್ ಮಾಡಿದ್ರು. ಆಮೇಲೆ ಬಾಂಬೆನ ಅದು ಗೋಕಾಕ್ನವ್ರು ಒಂದು ಕಾಲ್ ಮಾಡಿದ್ರು. ಸರ್, ಈ ಥರ ನಿಮ್ಮದು ಬಯೋಡಾಟಾ ಕೇಳ್ದು, ನಿಮಗೆ ಅವಾರ್ಡ್ಗೆ ಸೆಲೆಕ್ಟ್ ಆಗಿದೆ, ಬರ್ತೀರಾ ಅಂದರು. ಬಾಂಬೆನಲ್ಲಿ ನಡೀತೈತೆ ಕಾರ್ಯಕ್ರಮ ಅಂದರು. ಬಾಂಬೆನಲ್ಲಿ ನನ್ನ ಆತ್ಮೀಯ ಸ್ನೇಹಿತ ತುಂಬ ವರ್ಷದಿಂದ ಬರೋಕ್ಕೆ ಹೇಳ್ತಾ ಇದ್ದೆ. ಸರ್, ನಾನೇನು ಹೋಗಿರಲಿಲ್ಲ ಬಾಂಬೆಗೆ, ಬರ್ತೀನಿ ಅಂದೆ. ಅಲ್ಲಿ ಕರುನಾಡ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಅವಾರ್ಡ್ ಕೊಟ್ಟರು. ಅದು ಗೋಕಾಕ್ ಸಮಾಜಮುಖಿ ಒಂದು ಸಂಸ್ಥೆ ಇದೆ, ಅವ್ರು ಕೊಟ್ಟರು. ಅಲ್ಲಿಂದ ಇದು ಹುಬ್ಳಿಯವ್ರದ್ದು ನ್ಯಾಷನಲ್ ಐಕಾನ್ ಅವಾರ್ಡ್ ಕೊಟ್ಟರು. ಮತ್ತು ಇದಾದ ನಂತರ ನನಗೆ ಗೋವಾದಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಿದ್ದಣ್ಣ ಮತ್ತು ಇನ್ನೊಬ್ಬರು ನಾಗರಾಜ್ ಅಂತ ಇದ್ದಾರೆ. ಅವರು ಹುಬ್ಳಿಲಿ ನಮಗೆ ಭೇಟಿಯಾಗಿದ್ದರು. ಸರ್, ನಾವು ಗೋವಾದಲ್ಲಿ ಒಂದು ಕನ್ನಡ ಕಾರ್ಯಕ್ರಮ ಮಾಡ್ತೀವಿ ಸಾಹಿತ್ಯ ಪರಿಷತ್ತಿಂದ, ತಾವು ಅಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ನನಗೆ ಇನ್ವೈಟ್ ಮಾಡಿದ್ದು ಅಷ್ಟೇ. ಆಮೇಲೆ ನಮ್ಮ ಪ್ರಸಾದ್, ನಮ್ಮ ಅವರ ಸಂಗೀತಗಾರರೆಲ್ಲ ಒಟ್ಟುಗೂಡಿಸಿ ನಾವೆಲ್ಲ ಅಲ್ಲಿಗೆ ಹೋಗೋಣ, ಗೋವಾದಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವರೆಲ್ಲ ರೆಡಿ ಆದರು. ಆಮೇಲೆ ತುಂಬ ದಿವಸ ಆದರೂ ನನಗೆ ಅಲ್ಲಿ ಏನು ಅವರು ಕೊಡ್ತಾ ಇದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಮುಖ್ಯ ಅತಿಥಿಗಳು ಏನು ಅನ್ನೋದು ಗೊತ್ತಿಲ್ಲ. ಕಡೆಗೆ ನನಗೆ ಮಂಜುನಾಥ ಶಿವಕ್ಕನವರು ಅಂತ ಇದ್ದಾರೆ. ಅವರು, ಸರ್, ನಿಮಗೆ ಗೋವಾದಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಸೆಲೆಕ್ಟ್ ಮಾಡಿದ್ವಿ, ನೀವು ಸಿದ್ಧರಾಗಿ ಬನ್ನಿ ಅಂದ್ಬಿಟ್ಟು ನಾವು ನಾಳೆ ಹೊರಟಿದ್ದೀವಿ ಟ್ರೈನ್ಗೆ. ಹಿಂದಿನ ದಿವಸ ನಮಗೆ ನೀವು ನಾಳೆ ಹೊರಟಿದ್ದೀವಿ, ಹಿಂದಿನ ದಿವಸ ಇನ್ವಿಟೇಷನ್ ನನಗೆ ಲಕ್ಷ್ಮೀ ಪ್ರಸಾದ್ ಅವರು ಕಳಿಸಿದ್ರು. ನನಗೆ ಐ ಥಿಂಕ್ ಸೊ 1 ವಾರ ಮುಂಚೆನೆ ಕಳಿಸಿದ್ರು ಇವರು. ಅಲ್ಲ, ಗೋವಾದಲ್ಲಿ ಇದೆ ಅಂತ ನಮಗೆ ವಾರ 15 ದಿವಸ ಮುಂಚಿತವಾಗಿ ಹೇಳಿಲ್ಲ. ನನಗೆ ಆ ಇನ್ವಿಟೇಷನ್ ಕಳಿಸಿದ್ರು, ಮೊಬೈಲ್ ಅಲ್ಲಿ ಇದೆ ನನ್ನ ಹತ್ರ. ಅದರಲ್ಲಿ ಗೌರವಾಧ್ಯಕ್ಷರು ಪುಟ್ಟೇಗೌಡರು ಅಂತಾನೆ ಇತ್ತು. ಇಲ್ಲ, ಸರ್ವಾಧ್ಯಕ್ಷರು ಅಂತ, ಸರ್ವಾಧ್ಯಕ್ಷರು ಒಟ್ಟಾರೆ ಅಧ್ಯಕ್ಷರು ಅಂತ ಇದೆ. ಸೊ ಅದನ್ನ ನಾನು ನೋಡಿದ್ದೆ. ಅದು ಗೋವಾ ಅಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು R.B. ಪುಟ್ಟೇಗೌಡರು ಅಂತ ನಿಮ್ಗೆ ಅದು ಇನ್ವಿಟೇಷನ್ಸ್ ಕಳಿಸಿದ್ರು. ನನಗೆ ಆಕ್ಚುಲಿ ಸರ್ವಾಧ್ಯಕ್ಷರು ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಅಲ್ಲಿಗೂ ಎಷ್ಟು ದಿವಸ ಒಂದು 5 ಡೇಸ್ ಇತ್ತು ನನಗಷ್ಟೇ. 8ನೇ ತಾರೀಕೆ ನನಗೆ ಆಕ್ಚುಲಿ ಗೌರವಾಧ್ಯಕ್ಷರು ಅನ್ನೋದು, ನನಗೆ ಸರ್ವಾಧ್ಯಕ್ಷರು ಅನ್ನೋದು ಮಾಹಿತಿ ಗೊತ್ತಾಗಿತ್ತು. ಆಮೇಲೆ ಅಲ್ಲಿ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ಸಿದ್ಧತೆ, ಒಂದು ಭಾಷಣವನ್ನು ಸಿದ್ಧತೆ ಮಾಡಿಕೊಂಡು 9ನೇ ತಾರೀಕು ಹೋದು. ಅಲ್ಲಿ 10, 11, 12, 3 ದಿವಸ ಗೋವಾ ಸುತ್ತಮುತ್ತ
ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ದು 13ಕ್ಕೆ ಒಳ್ಳೆ ಕಾರ್ಯಕ್ರಮ ರವೀಂದ್ರ ಕಲಾಭವನ ಅಂತ ಆಯಿತು. ಅಲ್ಲಿ ಅನೇಕ ಹೀಗೆ ಎಲೆಮರೆಕಾಯಿಗಳನ್ನು ಗುರುತಿಸುವಂಥ ಕೆಲಸವನ್ನು ಮಂಜುನಾಥ್ ಶಿವಕ್ಕನವರು ಮಾಡ್ತಾಯಿದ್ದಾರೆ ಅವರ ಒಂದು ಸಂಸ್ಥೆ ವತಿಯಿಂದ. ಈಗ ನೀವು ಹೇಗೆ ಎಷ್ಟೋ ಜನ ಸಾಧನೆ ಮಾಡಿರ್ತಾರೆ, ಅವ್ರನ್ನ ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಲ್ಲ ಕೆಲವರು, ಅಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ನನ್ನ ಜೊತೆಗೆ ಹಲವಾರು ನಮ್ಮ ವೇದಿಕೆಯಲ್ಲಿ ಹಲವಾರು ಸಾಧಕರನ್ನು ಅವರು ಗೌರವಿಸಿ ಸನ್ಮಾನಿಸಿ ಅಲ್ಲಿ ನಮ್ಮ ಕಡೆಯಿಂದ ಒಂದು ಕನ್ನಡ ಇದ್ರ ಬಗ್ಗೆ ಒಂದು ನನ್ನ ಕಡೆಯಿಂದ ಮಾತನಾಡಿಸಿದ್ರು. ಅದಂತೂ ನನಗೆ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಯಶಸ್ವಿಯಾಗಿ ಕಾರ್ಯವನ್ನು ಮುಗಿಸ್ಕೊಂಡು ಬಂದೆ ಸರ್ ಅದನ್ನು.